ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಡೈಲಿ ಲೈಫಲ್ಲಿ ನಾವು ನಮಗೋಸ್ಕರ ಎಷ್ಟು ಟೈಮ್ ಕೊಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೋಸ್ಕರ ನಾವೇ ಟೈಮ್ ಕೊಡ್ಕೊಳ್ಳೋದು ಅಂದರೆ ಏನು ಅಂದರೆ ನಮ್ಮ ಹೆಲ್ತ್ಗೋಸ್ಕರ, ನಮ್ಮ ಬ್ಯೂಟಿ ಕಾನ್ಷಿಯಸ್ಗೋಸ್ಕರ, ಇದಕ್ಕೆಲ್ಲ ನಮ್ಮ ಡೈಲಿ ಲೈಫಲ್ಲಿ ಸ್ವಲ್ಪನಾದರೂ ನಮಗೆ ಅಂತ ಟೈಮ್ ಕೊಡ್ಕೋಬೇಕು. ನಾನು ಮಾರ್ನಿಂಗ್ 1 ಅವರ್ ಅಂತೂ ನನಗೆ ಅಂತ ತೆಗೆದಿಟ್ಬಿಡ್ತೀನಿ. ಆ ಟೈಮಿಂಗಲ್ಲಿ ಯೋಗ ಅಂತೂ ಕಂಪಲ್ಸರಿಯಾಗಿ ಮಾಡ್ತೀನಿ. ತುಂಬ ದಿನಗಳಿಂದ ಬಿಟ್ಬಿಟ್ಟಿದ್ದೆ, ತಿಂಗಳುಗಳು ವರ್ಷಗಟ್ಟಲೆ ಆಗೋಗ್ಬಿಟ್ಟಿತ್ತು. ಈಗ ರೀಸೆಂಟ್ಲಿ ಒಂದು 3 ಮಂತ್ಸಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ನನಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನನಗೆ ಹೇಳೋಕ್ಕಾಗದೇ ಇಲ್ದಿರೋಷ್ಟು. ಒನ್ ಡೇಯಲ್ಲಿ ನಾನು ಯೋಗ ಮಾಡಾಯಿತು, 1 ಅವರ್ ಯೋಗ ಮಾಡಿದ್ರೂ ನಾನು ಏನೋ ಸಾಧಿಸಿದ್ದೀನಿ ಅನ್ನೋ ಅಂಥ ಒಂದು ಫೀಲ್ ನನಗೆ ಕೊಡುತ್ತೆ. ಸೊ ಲೆಟ್ ಸ್ಟಾರ್ಟ್. ನಾನು ಯಾವ ಥರ ಯೋಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎವ್ರಿ ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡೋದು 20 ಆಫ್ ಸೂರ್ಯ ನಮಸ್ಕಾರ. ಯಾವುದೇ ಒಂದು ವರ್ಕೌಟ್ ಮಾಡಿದ್ರೂ ಸೂರ್ಯ ನಮಸ್ಕಾರ ಮತ್ತು ವಾರ್ಮಪ್ ತುಂಬಾ ಇಂಪಾರ್ಟೆಂಟ್. ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ನ ಮಾಡ್ತೀನಿ, ಲೈಕ್ ಹೆಡ್ಗೆ ಆಗಿರ್ಬೋದು, ಶೋಲ್ಡರ್ಗೆ ಅಥವಾ ರಿಸ್ಟ್ಗೆ. ಸೊ ಈ ಥರ ವಾರ್ಮಪ್ ಸ್ಟಾರ್ಟ್ ಮಾಡಿ ಅದಾದಮೇಲೆ 20 ಕೌಂಟ್ ಆಫ್ ಸೂರ್ಯ ನಮಸ್ಕಾರ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. 20 ಕೌಂಟ್ಸ್ ಆಫ್ ಸೂರ್ಯ ನಮಸ್ಕಾರ. ಗೆಟ್ ಬೋತ್ ದ ಪಾಮ್ ಟುಗೆದರ್, ಸ್ಪೈನ್ ಸ್ಟ್ರೇಟ್. Inhale up, give a back bend. Exhale, bend forward. Right leg back, left leg back. Knee down, chest down. Inhale, come up. Exhale, come to Parvatasana. Right leg forward, left leg forward. Inhale, come up. Exhale, down. Second round. 3, 4, 5, 6, 7, 8, 9 ಆ್ಯಂಡ್ 10. ಈ ಥರ ನನಗೆ ನಾನೇ ಕೌಂಟ್ ಮಾಡ್ಕೊಂಬಿಟ್ಟು 20 ಆಫ್ ಸೂರ್ಯ ನಮಸ್ಕಾರ ಮಾಡ್ತೀನಿ. ಸೊ 20 ಕೌಂಟ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಸ್ವೆಟ್ ಆಗ್ತಾ ಇರುತ್ತೆ. ಲಾಸ್ಟ್ ಒನ್ ಇದು. ಬೆಂಡ್ ಫಾರ್ವರ್ಡ್. 3, 4. ಇದನ್ನು ಸ್ಲೋ ಆಗಿ ಮಾಡ್ತೀನಿ. 5, 6. ಪೂರ್ತಿ ಅಂದರೆ ಏನು ಸುಸ್ತಾಗಿರುತ್ತೆ ಅದನ್ನೆಲ್ಲ ನಿಧಾನಕ್ಕೆ ಸೆಲ್ಫ್ ರಿಕವರ್ ಆಗಬೇಕು, ಹಾಗಾಗಿ ನಿಧಾನಕ್ಕೆ ಮಾಡ್ತಾ ಇರ್ತೀನಿ. 7, 8, 9 ಆ್ಯಂಡ್ 10. ರಿಲ್ಯಾಕ್ಸ್. ಸೊ ಇದನ್ನು ಮಾಡೋ ಅಷ್ಟರಲ್ಲಿ ಆಲ್ರೆಡಿ ನಾನು ಆಗಲೇ ಹೇಳ್ದಂಗೆ ಸ್ವೆಟ್ ಪೂರ್ತಿಯಾಗಿ ಬಂದಿರುತ್ತೆ. 20 ಕೌಂಟ್ ಮಾಡಾದಮೇಲೆ ಒಂದು ಸ್ವಲ್ಪನಾದರೂ ಒಂದು ಲಿಟಲ್ ಬ್ರೇಕ್ ತೊಗೋಬೇಕು. ಕೆಲವೊಂದೊಂದು ಟೈಮ್ ಬಾಯಾರಿಕೆ ಆದರೆ ನೀರು ತೊಗೊತೀನಿ. ಜಾಸ್ತಿ ಏನು ಬ್ರೇಕ್ ತೊಗೊಳಕ್ಕೆ ಹೋಗೋದಿಲ್ಲ, ಮ್ಯಾಕ್ಸಿಮಮ್ ಒಂದು 30 ಸೆಕೆಂಡ್ಸ್. ಅದಾದಮೇಲೆ ಪವರ್ ಯೋಗ. ನಾನು ಮಾಡ್ತಾ ಇರೋದು ಪವರ್ ಯೋಗ ಸೀರೀಸ್ ಅಂತ ಹೇಳಿಬಿಟ್ಟು ಡೇ 7 ಆಫ್ ಪವರ್ ಯೋಗ. ಇದು ಡೇ 2 ಆಫ್ ಪವರ್ ಯೋಗ ನಾನು ಮಾಡ್ತಾ ಇರೋದು. ಇದು ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ಮತ್ತು ಕೋರ್ ಮಸಲ್ಸ್, ಬಾಡಿ ಮಸಲ್ಸ್ಗೆ ಅಲ್ಲಿ ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡಿ.
ಸೊ ಪವರ್ ಯೋಗದಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದರೆ, ರೈಟ್ ಸೈಡಲ್ಲಿ ಮಾಡಿರೋವಂಥದ್ದನ್ನೇ ಸೇಮ್ ಲೆಫ್ಟ್ ಸೈಡಲ್ಲಿ ಕೂಡ ರಿಪೀಟ್ ಮಾಡಬೇಕು. ಸೊ ಈ ಥರ ಕೈಯಿಂದ ಲೆಫ್ಟ್ ಸೈಡಿಗೆ ಮಾಡಬೇಕಾದ್ರೆ ಲೆಫ್ಟ್ ಲೆಗ್ನ ಬೆಂಡ್ ಮಾಡ್ದಂಗೆ ಈ ಥರ ಸ್ವಿಂಗ್ ಮಾಡಬೇಕು. ಸೊ ಈ ಥರ ನಾನು ರೈಟ್ ಆ್ಯಂಡ್ ಲೆಫ್ಟ್ ಎರಡೂ ಮಾಡ್ತೀನಿ. ಇನ್ನು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದೊಂದು ಪಾಸ್ಚರಲ್ಲಿ ಇರಬೇಕಾದ್ರೂ, ಫಾರ್ ಎಕ್ಸಾಂಪಲ್ ಇವಾಗ ಲೆಫ್ಟ್ ಲೆಗ್ನ ಲಿಫ್ಟ್ ಮಾಡುವಾಗ ಯಾವುದಾದ್ರು ಒಂದು ಪಾಸ್ಚರಲ್ಲಿ ಇದ್ದೀವಿ ಅಂತ ಹೇಳಿದರೆ ಕೌಂಟ್ಸಲ್ಲಿ ಇರಬೇಕು. ಒಂದು 10 ಕೌಂಟ್ಸ್ ಆರ್ 5 ಕೌಂಟ್ಸ್ ಕೌಂಟಲ್ಲಿ ಪೌಸ್ ಆಗಿ ಅದಾದಮೇಲೆ ಮಾಡ್ತಾ ಇರೋದು. ಇದರಿಂದ ಏನಾಗುತ್ತೆ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ, ಅಂದರೆ ನಮ್ಮ ಮಸಲ್ಸ್ಗಳು ಫೀಲ್ ಮಾಡುತ್ತೆ. ಸೊ ಇವಾಗ ನಾವು ತಾಯಿಗೆ ವರ್ಕೌಟ್ ಮಾಡ್ತಿದ್ದೀವಿ ಅಂದರೆ ನಮ್ಮ ತಾಯಿ ಮಸಲ್ಸ್ ತುಂಬಾ ಬರ್ನಿಂಗ್, ಅಂದರೆ ಅಲ್ಲಿ ನೋವು, ಆ ತಾಯಿ ರೀಜನಲ್ಲಿ ತುಂಬಾ ನೋವು ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಅಂದರೆ ಅಲ್ಲಿ ಏನೋ ಒಂದು ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಸೊ ಆ ಥರ ಒಂದೊಂದು ಪೋಸ್ಚರಲ್ಲೂ ಕೂಡ 5 or 10 ಕೌಂಟ್ಸ್ ತನಕ ಪೌಸ್ ಮಾಡಿ ಅದಾದಮೇಲೆ ಮಾಡಬೇಕು. ಬ್ಯಾಲೆನ್ಸಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮುಂಚೆ ಎಲ್ಲ ನಾನು ಮಾಡಬೇಕಾದ್ರೆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಆಡ್ತಾ ಇದ್ದೆ. ಇವಾಗ ಓಕೆ, ಅಂದರೆ ನಾನು ಪೂರ್ತಿ ಅಂದರೆ ಪೂರ್ತಿ ಒಂದು ಏನು ಎಕ್ಸ್ಪರ್ಟ್ ಆಗಿಲ್ಲ ಯೋಗ ಮಾಡೋದಲ್ಲಿ. ಇಂಟರ್ಮೀಡಿಯೇಟ್ ಅಂತೂ ಹೇಳ್ಬೋದು. ಐ ಆಮ್ ನಾಟ್ ಬಿಗಿನರ್ಸ್, ಇಂಟರ್ಮೀಡಿಯೇಟ್ ಲೆವೆಲಂತೂ ಇದ್ದೀನಿ. ಓಕೆ, ಇನ್ನು ಇದೇ ಥರ ಅಂದರೆ ನಾನು ಪೂರ್ತಿ ಯಾರಾದರೂ ಯೋಗ ಇನ್ಸ್ಟ್ರಕ್ಟರೇ ಇದ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಜಸ್ಟ್ ವಿಡಿಯೋ ನೋಡೇ ಇದನ್ನೆಲ್ಲ ನಾನು ಕಲ್ತಿರೋದು. ಕೂಡ ಅಲ್ಲ, ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ಈ ಲೆವೆಲ್ಗೆ ಮಾಡಿ ಕಲ್ತಿರೋದು. ಪ್ರಾಕ್ಟೀಸ್ ಕೂಡ ತುಂಬಾ ಇದೆ. ಇದು ಭುಜಂಗಾಸನ ಅಂತ ಹೇಳಿಬಿಟ್ಟು, ಅಂದರೆ ನಾವು ಡಿಪ್ಸ್ ಹೊಡೆಯೋದು ಅಂತೀವಲ್ಲ, ಆ ಥರ ಡಿಪ್ಸ್ ಹೊಡೆಯೋದಕ್ಕೆ ನನ್ನ ಕೈ ಅಂದರೆ ಆ ಶೋಲ್ಡರ್ ಸ್ಟ್ರೆಂತ್ನಿಂಗೇ ಆಗ್ತಾನೇ ಇರಲಿಲ್ಲ, ಪಟ್ ಅಂತ ಬಿದ್ದುಬಿಡ್ತಿದ್ದೆ. ಇವಾಗ ಓಕೆ, ಶೋಲ್ಡರ್ ಸ್ಟ್ರೆಂತ್ನಿಂಗ್ ಬಂದಿದೆ. ಸೊ ಇವಾಗ ಏನು ರೈಟ್ ಸೈಡಿಗೆ
ಸೊ ಪವರ್ ಯೋಗದಲ್ಲಿ ಬರೋವಂಥ ಒಂದೊಂದು ಸೀರೀಸ್ ಆಫ್ ಯೋಗಗಳನ್ನೂ ಮಾಡಾದಮೇಲೆ ನಾನು ನನಗೆ ಬೇಕಾಗಿರುವಂತಹ ಪಾಶ್ಚರ್ಗಳನ್ನ ಮಾಡ್ತೀನಿ. ಅದರಲ್ಲಿ ವೀಲ್ ಪಾಶ್ಚರ್ ತುಂಬಾ ನನಗೆ ನಾನು ಫಸ್ಟ್ ಟೈಮ್ ಕಲ್ತಿದ್ದಂತಹ ಒಂದು ಪಾಶ್ಚರ್ ಅಂದರೆ ವೀಲ್ ಪಾಶ್ಚರ್ ಅಂತಲೇ ಹೇಳ್ಬೋದು. ಅದನ್ನು ಮಾಡ್ತೀನಿ. ಅದಾದಮೇಲೆ ಇದು ಬಂದುಬಿಟ್ಟು ಕ್ಯಾಮಲ್ ಪಾಶ್ಚರ್ ಅಂತ ಹೇಳಿಬಿಟ್ಟು ಡೈಲಿ ಇದನ್ನೇ ಮಾಡ್ತೀನಿ ಅಂತಲ್ಲ, ಒಂದೊಂದು ದಿನ ಒಂದೊಂದು ಪಾಶ್ಚರ್ಗಳನ್ನ ಟ್ರೈ ಮಾಡ್ತೀನಿ. ಆ್ಯಂಡ್ ಎವ್ರಿ ಆಸನ ಮಾಡಬೇಕಾದ್ರೂ ನಾನು ಒಂದು 5 ಕೌಂಟ್ 10 ಕೌಂಟ್ ತನಕ ಆ ಒಂದು ಆಸನದಲ್ಲೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನೇ ಕೌಂಟ್ ಮಾಡ್ತೀನಿ. 5 4 2 3 1 ಆ ಥರ ಕೌಂಟ್ ಮಾಡಿ ಒಂದೊಂದು ಪಾಶ್ಚರಲ್ಲೂ 10 ಮಿನಿಟ್ಸ್ ಆರ್ 5 ಮಿನಿಟ್ 10 ಕೌಂಟ್ ಆರ್ 5 ಕೌಂಟ್ ಪೌಸ್ ಮಾಡಿ ಅದಾದಮೇಲೆ ಮುಂದುವರಿತೀನಿ. ಸೊ ಇವಾಗ ನನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಬಂದುಬಿಟ್ಟು ಹೆಡ್ ಸ್ಟ್ಯಾಂಡ್. ತುಂಬ ತಿಂಗಳುಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇವಾಗ ಅರ್ಧ ಶಿರಸಾಸನ ವಿತೌಟ್ ವಾಲ್ ಸಪೋರ್ಟ್ ಅಂತೂ ಮಾಡ್ತಾಯಿದ್ದೀನಿ. ಬಟ್ ನನ್ನ ಏಮ್ ಇರೋದು ವಿತೌಟ್ ವಾಲ್ ಸಪೋರ್ಟ್ ಪೂರ್ತಿ ಶಿರಸಾಸನ ಮಾಡಬೇಕು, ಹೆಡ್ ಸ್ಟ್ಯಾಂಡ್ ಮಾಡಬೇಕು ಅಂತ. ವಿತ್ ವಾಲ್ ಹೆಡ್ ಸ್ಟ್ಯಾಂಡ್ನ ಆರಾಮಾಗಿ ಮಾಡ್ತೀನಿ. ಬಟ್ ನಾನು ಕಲಿಬೇಕಾಗಿರೋದು ವಿತೌಟ್ ಸ್ಟ್ಯಾಂಡಿಂಗ್. ಸೊ ನನಗೆ ಇಲ್ಲಿ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಆಗ್ತಿದೆ. ಅರ್ಧ ಶಿರಸಾಸನ ಅಂತೂ ವಿತೌಟ್ ವಾಲ್ ಸಪೋರ್ಟ್ ಬ್ಯಾಲೆನ್ಸಿಂಗ್ ಮಾಡ್ತಾಯಿದ್ದೀನಿ. ಬಟ್ ಪೂರ್ತಿ ನನ್ನ ಬಾಡಿನ ಲಿಫ್ಟ್ ಮಾಡಿ ನನಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಈ ಪವರ್ ಯೋಗ ಎಲ್ಲ ಅದಾದಮೇಲೆ ಕೆಲವೊಂದು ಪಾಶ್ಚರ್ಗಳನ್ನ ಟ್ರೈ ಮಾಡಾದಮೇಲೆ ಒಂದು 20 to 30 ಮಿನಿಟ್ಸ್ ಇದಕ್ಕೆ ಅಂತಲೇ ಟೈಮ್ ಕೊಟ್ಬಿಡ್ತೀನಿ ಹೆಡ್ ಸ್ಟ್ಯಾಂಡ್ ಮಾಡೋದಕ್ಕೆ. ಸೊ ಈ ಸರಿ June 1 ಇಂಟರ್ನ್ಯಾಷನಲ್ ಯೋಗ ಡೇ ಅಲ್ಲಿ ಪೂರ್ತಿ ವಿತೌಟ್ ವಾಲ್ ಸಪೋರ್ಟ್ ಈ ಹೆಡ್ ಸ್ಟ್ಯಾಂಡ್ ಮಾಡಿರೋದನ್ನ ಹಾಕಬೇಕು, ಪೋಸ್ಟ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್. ಸೊ ವಿತೌಟ್ ಕ್ಯಾಮ್ರಾ ಕೆಲವೊಂದು ಆಸನಗಳನ್ನ ಪ್ರಾಕ್ಟೀಸ್ ಮಾಡಾಯಿತು. ಇವಾಗ ಟೈಮ್ ಟು ಪ್ರಾಕ್ಟೀಸ್ ಪ್ರಾಣಾಯಾಮ, ಮೆಡಿಟೇಷನ್ ಆ್ಯಂಡ್ ಶವಾಸನ. ಇದು ಒಂಥರ ಈ ಎಂಟೈರ್ ಯೋಗಾಗೆ ಒಂದು ರಿಲೀಫ್ ಕೊಡುವಂಥ ಟೈಮ್. ಸೊ ಹೇಗೆ ಮಾಡ್ತೀವಿ. ಸೊ ಮೆಡಿಟೇಷನ್ ಮಾಡಬೇಕಾದ್ರೆ ನಮಗೆ ಕಂಫರ್ಟ್ ಇರೋವಂಥ ಒಂದು ಪಾಶ್ಚರಲ್ಲಿ ನಾವಿರಬೇಕು. ನನಗೆ ಸುಖಾಸನ ತುಂಬಾ ಕಂಫರ್ಟ್ ಫೀಲ್ ಮಾಡುತ್ತೆ ಕಂಪೇರ್ ಟು ವಜ್ರಾಸನ. ಸೊ ನಾನು ಹಾಗಾಗಿ ಸುಖಾಸನದಲ್ಲಿ ಇರ್ತೀನಿ. ಆ್ಯಂಡ್ ಅದಾದಮೇಲೆ ಈ ಥರ ಪ್ರಾಣಾಯಾಮ ಮಾಡೋದು. ರೈಟ್ ನಾಸ್ಟ್ರಲಿಂದ ಇನ್ಹೇಲ್ ಮಾಡಿ ಲೆಫ್ಟ್ ನಾಸ್ಟ್ರಲಿಂದ ಎಕ್ಸೇಲ್ ಮಾಡಬೇಕು. ಸೊ ಈ ಥರ ಒಂದು 30 ಟೈಮ್ಸ್ ಮಾಡ್ತೀನಿ. ಸೊ ಕ್ಯಾಮ್ರಾದಲ್ಲಿ ಪ್ರತಿಯೊಂದು ತುಂಬ ಲೆಂತ್ನಿಂಗ್ ಇರುತ್ತೆ ವಿಡಿಯೋದಲ್ಲಿ, ಆವಾಗ ತುಂಬ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಕೆಲವೊಂದು ವಿಡಿಯೋಸ್ಗಳನ್ನ ಎಡಿಟ್ ಮಾಡಿ ಸ್ಪೀಡ್ ಕೂಡ ಮಾಡಿದ್ದೀನಿ. ಸೊ ಮೆಡಿಟೇಷನ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಜಸ್ಟ್ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಹಾಗೆ ಶವಾಸನದ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ನಾನು ತುಂಬಾ ನನ್ನ ಥಾಟ್ಸ್ಗಳು ಏನಿರುತ್ತೆ ಅದನ್ನೆಲ್ಲ ಒಂದು ಕಡೆ ಗ್ಯಾದರ್ ಮಾಡಿಕೊಂಡು ಏನು ಥಿಂಕ್ ಮಾಡ್ತಿದ್ದೀನಿ, ಏನು ಮಾಡಬೇಕು, ನನ್ನ ಸೆಲ್ಫ್ ರಿಕವರ್ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಮೆಡಿಟೇಷನ್ ಮಾಡಬೇಕಾದ್ರೆ. ಸೊ ನಾನು ಪ್ರತಿ ಸರಿನೇ ಹೇಳ್ಕೊತೀನಿ, ಎಸ್ ಐ ಆಮ್ ಎ ಬ್ಯೂಟಿಫುಲ್ ಗರ್ಲ್, ಐ ಆಮ್ ಎ ಸ್ಟ್ರಾಂಗ್ ಗರ್ಲ್, ಈ ಥರ ಹೇಳ್ಕೊಂಡು ನನ್ನ ಒಂದು ಮೆಡಿಟೇಷನ್ನ ನಾನು ಮಾಡ್ತಾಯಿರ್ತೀನಿ. ಸೊ ಶವಾಸನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನಾವು ಪೂರ್ತಿ ಪವರ್ ಯೋಗ ಮಾಡಿ ಆಸನಗಳನ್ನೆಲ್ಲ ಮಾಡಿ ನನ್ನ ಬಾಡಿ ಪೂರ್ತಿಯಾಗಿ ಟಯರ್ಡ್ ಆಗಿರುತ್ತೆ. ಸೊ ಈ ಥರ ಮಾಡೋದ್ರಿಂದ ರಿಲೀಫ್ ಆಗುತ್ತೆ.
ಮಿನಿಟ್ಸ್ ತನಕನೂ ನಾನು ಕಣ್ಣು ಕ್ಲೋಸ್ ಮಾಡ್ಕೊಂಡೇ ಮಾಡ್ತೀನಿ. ಈ ಮೆಡಿಟೇಷನಿಗೆ ಕೂರ್ತಾ ಇದ್ದಂಗೆ ಕಣ್ಣು ಕ್ಲೋಸ್ ಆಗಿರೋದು. ಸೊ ಅದಾದಮೇಲೆ ಯಾವ ಥರ ಮಾಡ್ತೀನಿ ಅಂದರೆ ಬೋತ್ ದ ಹ್ಯಾಂಡ್ಸ್ನು ಕೂಡ ರಬ್ ಮಾಡಿಬಿಟ್ಟು ಫಸ್ಟು ಕಣ್ಣಿಗೆ ಇಟ್ಕೊತೀನಿ. ಆವಾಗ ಒಂದು ವಾರ್ಮ್ನೆಸ್ ಫೀಲ್ ಆಗುತ್ತೆ, ತುಂಬಾ ಒಂಥರ ಗುಡ್ ಫೀಲ್ ಕೊಡುತ್ತೆ. ಅದಾದಮೇಲೆ ಸೊ ಮತ್ತೆ ಹ್ಯಾಂಡ್ಸ್ನ ರಬ್ ಮಾಡಿ ಫೇಸ್ಗೆ ಇಟ್ಕೊಂಡು ನನ್ನ ಪಾಮ್ನ ನಾನು ನೋಡಿದಾಗ ನನ್ನ ಮುಖದಲ್ಲಿ ಒಂದು ಸ್ಮೈಲ್, ಒಂದು ನಮಸ್ತೆ ಮಾಡಿದ್ರೆ ಸೊ ಅಲ್ಲಿಗೆ ಮುಗೀತು ನಂದು ಮೆಡಿಟೇಷನ್ ಅಂತ ಹೇಳಿಬಿಟ್ಟು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್, ವಾಟರ್ ಕುಡಿಯೋದು. ಇದು ನನ್ನ ತಮ್ಮ ನನಗೆ ಗೌರಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದ್ದು ಅಲ್ಲ, ನಾನೇ ತುಂಬ ಹಿಂಸೆ ಕೊಟ್ಟು ಹಠ ಮಾಡಿ ತೆಗೆಸ್ಕೊಂಡಿದ್ದು. ಅವನು ಇದನ್ನು ತೆಕ್ಕೊಡ್ಬೇಕಾದ್ರೆ ನೋಡೋಣ ಈ ಬಾಟಲಲ್ಲಿ ಕುಡಿದು ನೀನು ಎಕ್ಸ್ಟ್ರಾ ಒಂದು 700 ವರ್ಷ ಬದುಕ್ತೀಯೋ ಏನೋ ಅಂತ ಹೇಳಿ ಬೈತಾನೆ ಕೊಡಿಸ್ತಾ. ಯಾಕೆ ಅಂತ ಅಂದರೆ ನನಗೆ ಕಾಪರ್ ಬಾಟಲಲ್ಲಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಅವನ ಕೈಯಿಂದನೇ ತೆಗೆಸ್ಕೊಂಡೆ. ಸೊ ರಾತ್ರಿನೇ ತುಂಬಿಸಿಟ್ಟಿರ್ತೀನಿ ನೀರನ್ನ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.